ನಮಸ್ಕಾರ ಎಲ್ರಿಗೂ. ರಾಮೋಜಿ ಫಿಲಮ್ ಸಿಟಿ 4ನೇ ಭಾಗ ನೋಡೋಣ. ಈಗ ಈ ಏರ್ಪೋರ್ಟಿಂದ ನೆಕ್ಸ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಹವಾ ಮಹಲ್ ಹತ್ರ. ನೋಡಿ ಈ ಜಾಗ ಎಲ್ಲ ಇಲ್ಲಿ ರಾವಣ ಮೂವಿಯಲ್ಲಿ ಫೈಟಿಂಗ್ ಸೀನ್ ಶೂಟ್ ಮಾಡಿದ್ರಂತೆ, ಮತ್ತು ಸಲಾರ್ ಮೂವಿಲೂ ಇತ್ತಂತೆ. ಅದು ಇದು ಬಂದ್ಬಿಟ್ಟು KGF ಪಿಕ್ಚರಲ್ಲಿ ಗರುಡ ಎಂಟ್ರಿ ಸೀನಲ್ಲಿ ತೋರಿಸಿದಾರಂತೆ. ಅದು ಅಲ್ಲೊಂದು ಮೇಲ್ಗಡೆ ದೇವಸ್ಥಾನ ಕಾಣ್ತಿದೆ ನೋಡಿ, ಅದು ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಒಂದು ಸೀನ್ ಶೂಟ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಇದೆಯಲ್ಲ, ಇದು ಪಿಕ್ಚರಲ್ಲಿ ಡಿಸ್ಟಿಕ್ ಕೋರ್ಟು, ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ಎಂಟ್ರಿ ಅವೆಲ್ಲ ತೋರಿಸ್ತಾರಂತೆ. ಮತ್ತು KGF 2 ಅಲ್ಲಿ ಮೆಹಬೂಬಾ ಹಾಡಿದೆಯಲ್ಲ, ಅದು ಇದರೊಳಗೆ ಶೂಟ್ ಮಾಡಿರೋದು. ಇದು ಫೌಂಟೇನ್ ಬಂದು ಜಗ್ ಫೌಂಟೇನ್ ಅಂತ ಕ್ರಿಶ್ 3 ಮೂವಿಲಿ ಕ್ಲೈಮ್ಯಾಕ್ಸಲ್ಲಿ ತೋರಿಸಿದ್ದಾರೆ. ಅದು ಇವೆಲ್ಲ ಗಾರ್ಡನ್ ಕಾಂಪ್ಲೆಕ್ಸು. ಅದು ಚರಿಷ್ಮಾ ಗಾರ್ಡನ್ ಅಂತ ಅಲ್ಲಿ. ಈ ಸೈಡೆಲ್ಲ ಪಂಡಿಸ್ತಾನ್ ಅಂತ, ಅದು ಮಕ್ಕಳು ಆಡೋಕ್ಕೆಲ್ಲ ಆ ಕಡೆ ಇದೆ ಅಂತ. ಮೇಲ್ಗಡೆ ದೂರದಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಹವಾ ಮಹಲ್ ಅಂತ, ಜೈಪುರ್ ಹವಾ ಮಹಲ್ ಸೆಟ್ಟು ಹಮ್ ದಿಲ್ ದೇ ಚುಕೆ ಸನಮಲ್ಲಿ ತೋರಿಸಿದ್ದಾರೆ. ಇದು ಲೈಮ್ ಲೈಟ್ ಗಾರ್ಡನ್ನು. ದಿಲ್ವಾಲೆ ಮತ್ತು ರಾಕ್ ಸ್ಟಾರ್ ಮೂವಿಲಿ ಇದರಲ್ಲಿ ಒಂದು ಸೀನ್ ಶೂಟ್ ಮಾಡಿದ್ದಾರೆ. ಬೇರೆ ಫಿಲಮ್ ಮಾಡಿರ್ತಾರೆ, ನಮಗೆ ಗೊತ್ತಿತ್ತು ಅವೆರಡು ಅಂತ. ಇದು ಏಂಜಲ್ ಫೌಂಟೇನ್ ಅವೆಲ್ಲ ನೋಡಿದ್ವಲ್ಲ, ಇದು ಸ್ಟಾರ್ಟಿಂಗು ಎಂಟ್ರಿ ಆಗ್ತಾನೋ ಅಲ್ಲಿ ತೋರಿಸ್ಕೊಂಡು ಹೋಗಿದ್ರು. ವಾಪಸ್ಸು ಈ ರೋಡ್ ಮೂಲಕನೇ ಹವಾ ಮಹಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಅಂಬ್ರೆಲಾ ಗಾರ್ಡನ್ ಅಂತ. ಮರಗಳೆಲ್ಲ ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡಿದ್ದಾರೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಅದು ಲೆಗ್ ಗಾರ್ಡನ್ ಅಂತ. ಲೆಗ್ ಗಾರ್ಡನ್ ಅಂದರೆ ಒಂದು ದೊಡ್ಡ ಲೆಗ್ ಸ್ಕಲ್ಪ್ಚರ್ ಹಾಕಿದ್ದಾರೆ. ಇದು ಡರ್ಟಿ ಪಿಕ್ಚರಲ್ಲಿ ಊಲಾಲ ಸಾಂಗ್ ಅಲ್ಲಿ ಶೂಟ್ ಮಾಡಿದ್ರು ಅಂತ. ಇದೆಲ್ಲ ಹಾರ್ಟ್ ಬೀಟ್ ಗಾರ್ಡನ್ ಅಂತ, ಪ್ರಪೋಸ್ ಮಾಡೋಕ್ಕೆ ಹೀರೋಯಿನ್ಗೆ ಅದೆಲ್ಲ ಅಲ್ಲಿ ಶೂಟ್ ಮಾಡ್ತಾರಂತ. ಇಲ್ಲಿ ಎಲ್ಲ ಲವ್ ಬ್ರೇಕಪ್ ಆದರೆ ಸ್ಯಾಡ್ ಸಾಂಗ್ ಶೂಟ್ ಮಾಡೋಕ್ಕೆ ಈ ಜಾಗ ಯೂಸ್ ಮಾಡ್ತಾರೆ. ಈ ಸ್ಟ್ರೀಟ್ ಇದೆಯಲ್ಲ, ಇದು ಫ್ಯಾಂಟಸಿ ಸ್ಟ್ರೀಟ್ ಅಂತ, ಅಂದರೆ ಹಿಲ್ ಸ್ಟೇಷನ್ ಆಗಿ ತೋರಿಸ್ತಾರಂತೆ. ಮಾರ್ನಿಂಗ್ ವಾಕಿಂಗ್ ಬರೋ ಆ ಸೀನೆಲ್ಲ ಅಲ್ಲಿ ತೆಗಿತಾರಂತೆ. ಇದು ನೋಡಿ ಹವಾ ಮಹಲ್. ಹಮ್ ದಿಲ್ ದೇ ಚುಕೆ ಸನಮ್ ಅಲ್ಲಿ ಇಲ್ಲಿ ಶೂಟ್ ಮಾಡಿದ್ದಾರೆ. ಚಾಂದ್ ಚುಪ್ಪಾ ಬಾದಲ್ ಮೇ ಅಂತ ಒಂದು ಹಾಡಿತ್ತಲ್ಲ, ಅಲ್ಲಿ ಶೂಟ್ ಮಾಡಿರೋದು. ಇದ್ರ ಪಕ್ಕಕ್ಕೆ ಅಲ್ಲಿ ಕೆಳಗೆ ರೆಡ್ ಕಲರ್ ಇದು ಕಾಣ್ತಿದೆಯಲ್ಲ ಗೋಡೆ, ಆ ಕಡೆ ಎಲ್ಲ ಜಪನೀಸ್ ಗಾರ್ಡನ್ ಸೆಟ್ ಇದೆ. ಇದು ಹವಾ ಮಹಲ್ ಮುಗಿಸ್ಕೊಂಡು ಆ ಕಡೆಯಿಂದ ಮೆಟ್ಲಿದಂತೆ, ಅಲ್ಲಿಂದ ಹೋದರೆ ಆ ಜಪನೀಸ್ ಗಾರ್ಡನ್ ಎಲ್ಲ ನೋಡ್ಕೊಂಬರ್ಬೋದು. ಈ ಬಸ್ಸು ಇಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ನೆಕ್ಸ್ಟು ನಾವು ಈ ಹವಾ ಮಹಲ್ ನೋಡ್ಕೊಂಡು ಕೆಳಗೆಲ್ಲ ಗಾರ್ಡನ್ ಸುತ್ತಿ
ನೆಕ್ಸ್ಟು ಇನ್ನೊಂದು ಸ್ಪಾಟಿಗೆ ಹೋದಾಗ ಅಲ್ಲಿ ಇನ್ನೊಂದು ಬೇರೆ ಬಸ್ ಇರ್ತವೆ, ಅವು ಹೊತ್ಕೊಂಡೆ ಮುಂದಿನ ಜಾಗಕ್ಕೆ ಹೋಗ್ಬೇಕು. ನೋಡಿ ಜಾಗ ಎಷ್ಟು ಚೆನ್ನಾಗಿದೆ. ಜೈಪುರಲ್ಲಿ ಇದೇ ಥರ ಇದೆ ಅಂತೆ ಹವಾಮಾನ, ಅದ್ರದ್ದೇ ಸೆಟ್ ಆಗ್ತಿರೋದು. ನೋಡಿ ಇವರೆಲ್ಲ ರೀಲ್ಸಿಗೆ. ಅಲ್ಲಿ ದೂರ ತನಕ ಕಾಣ್ತಿದೆಯಲ್ಲ, ಅಷ್ಟು ರಾಮೋಜಿ ಫಿಲಮ್ ಸಿಕ್ಕಿದೆ. ಇಷ್ಟು 1600 ಎಕರೆ ಜಾಗ ಅಂತ. ಮುಂಚೆ ಎಲ್ಲ ಕಾಡಿತ್ತಂತೆ, ಅಲ್ಲಿ ತಗೊಂಡು ಮಾಡಿರೋದು. ಕೆಳಗೆ ನೋಡಿ, ಅದು ಸ್ಯಾಂಕ್ಚುರಿ ಗಾರ್ಡನ್ ಅಂತ. ಅಲ್ಲಿ ನೋಡಿ ಎಲ್ಲ ಪ್ರಾಣಿ ಪಕ್ಷಿಗಳದೆಲ್ಲ ಆಕಾರ ಮಾಡಿದ್ದಾರೆ. ಇಲ್ಲಿಂದ ಈ ಮೆಟ್ಲು ಕೆಳಗೆ ಹಿಡ್ಕೊಂಡು ಹೋದ್ರೆ ಅಷ್ಟು ಜಪನೀಸ್ ಗಾರ್ಡನ್ನು, ಸ್ಯಾಂಕ್ಚುರಿ ಗಾರ್ಡನ್ನು ಅಲ್ಲಿ ತನಕ ಹೋಗ್ಬೋದು. ಇಲ್ಲಿ ಕೆಳಗಿದು ಹೋಟೆಲ್, ಕೆಳಗೆ ಎಲ್ಲ ಚೋಲಾ ಬತ್ತೂರ ಸೈಡ್ಸು, ವೆಜ್ ಬಿರಿಯಾನಿ ಎಲ್ಲ ಸಿಗ್ತಾವೆ. ನೋಡಿ ಈ ಸೈಡಿಂದ ವ್ಯೂ ನೋಡಿ. ಈ ಕಡೆ ಕೆಂಪುದು ಗೋಡೆ ಕಾಣ್ತಿದೆಯಲ್ಲ, ಅಲ್ಲೆಲ್ಲ ಜಪನೀಸ್ ಗಾರ್ಡನ್ ಸೆಟಪ್ ಇದೆ. ಇಲ್ಲೆಲ್ಲ ನೋಡಿ ಆ ಥರ ಮೂರ್ತಿಗಳು ಹಾಕಿದ್ದಾರೆ. ನೋಡಿ ಯಾವ್ದಾದ್ರು ಪಿಕ್ಚರ್ ತೆಗ್ದಿದ್ರೆ ಇಲ್ಲೆಲ್ಲ ಅಲ್ಲಿ ಹಾಕಿದ್ದಾರೆ ಪೋಸ್ಟ್ರು. ಮಗಧೀರ, ಗೋಲ್ಮಾಲು ಮತ್ತು ಇನ್ನು ಕೆಲವು ಇದೆ.
ಇದು ನೋಡಿ ಜಪನೀಸ್ ಗಾರ್ಡನ್ನು. ಜಪಾನಲ್ಲಿ ಇರ್ತಾವಲ್ಲ ಗಾರ್ಡನ್ನು, ಆ ಸೆಟಪ್ಪು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಯಾವ ಪಿಕ್ಚರಲ್ಲಿ ಶೂಟಿಂಗ್ ಮಾಡಿದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಎಲ್ಲ ವಿಸಿಟರ್ಸ್ಗೆಲ್ಲ ಥರ ಇರಲಿ ಅಂದ್ಬಿಟ್ಟು ಹಾಕಿದ್ದಾರೆ. ಇಲ್ಲೆಲ್ಲ ಗೈಡ್ ಬರಲ್ಲ, ಗೈಡ್ ಎಲ್ಲ ಬರೀ ಬಸ್ಸಲ್ಲಿ ಮಾತ್ರ ಇರ್ತಾರೆ. ಇಲ್ಲಿ ಎಲ್ಲ ಗೈಡ್ ಜೊತೆಗೆ ಬಂದಿದ್ರೆ ಗೊತ್ತಾಗ್ತಿತ್ತು ಯಾವ್ದು ಶೂಟ್ ಮಾಡಿದ್ದಾರೆ. ಇವೆಲ್ಲ ನೋಡಿ, ಇವೆಲ್ಲ ಫೌಂಟೇನ್ ಗಾರ್ಡನ್. ಇವು ನೋಡಿ ಎಲ್ಲ ಸುತ್ತಮುತ್ತ ಎಲ್ಲ ಫೌಂಟೇನ್ಗಳು. ಅಲ್ಲಿಂದ ನೆಕ್ಸ್ಟು ಬಸ್ ಹತ್ಕೊಂಡು ಇದು ಇನ್ನೊಂದು ಕಡೆ ಕರ್ಕೊಂಬಂದರು. ಇದು ಅಸ್ಕರಿ ಗಾರ್ಡನ್ ಅಂತ. ಇದು ಈಕೋ ಟೂರ್ ಅಂತ. ಇಲ್ಲಿ ಏನಂದರೆ ಇದು ಬಟರ್ಫ್ಲೈ ಗಾರ್ಡನ್ನು ಮತ್ತು ಪಕ್ಷಿಗಳದು ಅವೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇದು ಸ್ಟಾರ್ಟಿಂಗೇ ಇದು ಬಟರ್ಫ್ಲೈ ಮ್ಯೂಸಿಯಮ್ಮು. ಇಲ್ಲಿ ಚಿಟ್ಟೆಗಳ ಬಗ್ಗೆ ಮಾಹಿತಿ ತಿಳ್ಕೊಳಂಗಿದ್ರೆ ಏನು ಎಷ್ಟು ಇನ್ಫಾರ್ಮೇಷನ್ ಹಾಕಿದ್ದಾರೆ ಚಿಟ್ಟೆಗಳ ಬಗ್ಗೆ. ಮ್ಯೂಸಿಯಂ ಪಕ್ಕ ಇದು ರಿಯಲ್ ಚಿಟ್ಟೆಗಳು ಇಲ್ಲಿ ಇಟ್ಟಿದ್ದಾರೆ. ಇದು ಬಟರ್ಫ್ಲೈ ಗಾರ್ಡನ್ ಅಂತ ಹೇಳ್ತಾರೆ. ನೋಡಿ ಗೇಟ್ ಯಾವ ಥರ ಇದೆ. ನೋಡಿ ಅಲ್ಲಿ ಒಳಗೆಲ್ಲ ಚಿಟ್ಟೆಗಳು ಕೂಡ ಹಾಕಿದ್ದಾರೆ. ಅಲ್ಲಲ್ಲೇ ಗಿಡದ ಮೇಲೆ ಕೂತಿರ್ತಾವೆ. ಎಲ್ಲ ಬೇರೆ ಬೇರೆ ಟೈಪು ಚಿಟ್ಟೆಗಳು. ನೋಡಿ ಇದೊಂದು ಚಿಟ್ಟೆ. ಬಟರ್ಫ್ಲೈ ಗಾರ್ಡನ್ನು ಪಕ್ಕಕ್ಕೆ ಬಂದರೆ ಇಲ್ಲಿ ವಿಂಗ್ಸ್ ಅಂತ ಇದೆ. ಇಲ್ಲೆಲ್ಲ ಪಕ್ಷಿಗಳದ್ದು ಝೂ ಥರ ಮಾಡಿ ಇಟ್ಟಿದ್ದಾರೆ. ನೋಡಿ ಇವೆಲ್ಲ ಕೊಕ್ರೆಗಳು ನೋಡಿ ಹೆಂಗಿದೆ, ಎಷ್ಟು ಹತ್ರ ಇದೆ ನೋಡಿ. ಅಲ್ಲಿ 3 ಪೆಂಗ್ವಿನ್ ಕಾಣ್ತಿದೆಯಲ್ಲ, ಅದು ಸ್ಟ್ಯಾಚು, ಅದು ರಿಯಲ್ ಅಲ್ಲ. ಅವು ಈ ಥರ ವಾತಾವರಣದಲ್ಲಿ ಬದುಕಲ್ಲ ಅವು.
ಎಲ್ಲ ಸುತ್ತಮುತ್ತ ಕೊಕ್ರೆಗಳೇ ಇಟ್ಟಿದ್ದಾರಲ್ಲ. ಕೊಕ್ರೆ, ಬಾತುಕೋಳಿ, ಆಮೇಲೆ ಇನ್ನೂ ಹಂಸ. ಎದುರುಗಡೆ ನೋಡಿ, ಅದು ಆರ್ಟಿಫಿಷಿಯಲ್ ಫೌಂಟೇನ್. ಚೆನ್ನಾಗಿ ಮಾಡಿದ್ದಾರೆ. ಶೂಟಿಂಗಿಗೆ ಎಲ್ಲ ಜಾಗ ಚೆನ್ನಾಗಿದೆ. ಸೆಲ್ಫಿ ಪಾಯಿಂಟು. ಇಲ್ಲಿ ನೋಡಿ ಎಲ್ಲ ಬೇರೆ ಬೇರೆ ಟೈಪು ಪಕ್ಷಿಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ರಾಮೋಜಿ ಫಿಲಮ್ ಸಿಟಿ ಫುಲ್ ಕವರ್ ಮಾಡಬೇಕಂದ್ರೆ ಬೆಳಗ್ಗೆನೇ ಬಂದುಬಿಡ್ಬೇಕು 9:30. ಓಪನ್ ಆಗೋ ಟೈಮಲ್ಲಿ ಒಳಗೆ ಬಂದರೆ ಸಂಜೆ ವಾಪಸ್ಸು 7:30 ವಾಪಸ್ ಹೋಗೋ ಅಷ್ಟರಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು. ಕಡೆ ಎಲ್ಲ ಟೈಪ್ ಪಕ್ಷಿಗಳು ಇದ್ದಾವೆ. ಇವೆಲ್ಲ ಬೇರೆ ಬೇರೆ ಟೈಪು ಗಿಣಿಗಳು. ಇದು ನೋಡಿ, ನೀಲಿ ಕಲರ್. ಇಲ್ಲಿ ಮೇಲ್ಗಡೆ ಕವರ್ ಮಾಡಿದ್ದಾರೆ, ಕೆಲವೊಂದು ಪಕ್ಷಿಗಳು ಹೊರಗೂ ಬಿಟ್ಟಿದ್ದಾರೆ ನೋಡಿ. ಕೆಳಗೆ ಅಲ್ಲಿ ಹೋಗ್ತಾ ಇದ್ರೆ ಆ ಕಡೆಯಿಂದ ಈ ಕಡೆ ಹಾರ್ಕೊಂಡು ಹೋಗ್ತಾ ಇರ್ತವೆ. ಮೇಲೆಲ್ಲ ಕೂತಿದ್ದಾವೆ ನೋಡಿ, ಅವೆಲ್ಲ ಹೊರಗೆ ಬಿಟ್ಟಿರೋದು.
ಇಲ್ಲಿ 2 ಆಸ್ಟ್ರಿಚ್ಚು ಇಟ್ಟಿದ್ದಾರೆ ನೋಡಿ. ಅಲ್ಲಿ ಇಲ್ಲಿ ಮುಂದೊಂದಿದೆ, ಅಲ್ಲಿ ಇನ್ನೊಂದಿದೆ, ಬರ್ತಾ ಇದೆ ಅದು. ಈಗ ಒಟ್ಟಾರೆ ಚೆನ್ನಾಗಿದೆ ಜಾಗ, ಒಮ್ಮೆ ವಿಸಿಟ್ ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.